ನಮಸ್ಕಾರ ರೀ. ನಮಸ್ಕಾರ ರೀ. ಏನ್ ಬಾಳ್ ಟೆನ್ಷನ್ ದಾಗ ನಿಂತಿರಲ್ಲ ಬಸ್ ಸ್ಟ್ಯಾಂಡ್ ಬಾಗ. ಏನ್ ಹೇಳಂಬ್ರಿ, ದೇವದುರ್ಗದಾಗಿರೋದು ಬಸ್ ಸ್ಟ್ಯಾಂಡ್, ರಾಯಚೂರ್ದಾಗಿರೋದು ರೈಲ್ವೆ ಸ್ಟೇಷನ್ ರೀ. ನಮಗೀಗ ಬಾಳ ಟೆನ್ಷನ್ ಆಗ್ಯಾವ ನೋಡ್ರಿ. ಈಗ ಯಾಕ್ರಿ ಅಂತದೇನ್ ಟೆನ್ಷನ್ ನಿಮ್ಗ? ದೇವದುರ್ಗದ ರಾಯಚೂರ್ಗೆ ಹೋಗ್ಬೇಕಂದ್ರ ಬಸ್ಸಿನಾಗ ಕುಂದ್ರಕ್ ಜಾಗ ಇಲ್ರಿ. ರಾಯಚೂರ್ಲಿಂದ ಬೆಂಗಳೂರಿಗೆ ಟ್ರೈನಾಗ ಹೋಗ್ಬೇಕಂದ್ರ ನಿಂದ್ರಕ್ ಜಾಗ ಇರೋದಲ್ರಿ. ಖರೆ ಅದ. ನಿನ್ನೆ ಇಲ್ಲಿಂದ 3 ಗಂಟೆಗೆ ಬಸ್ಸಿಗೆ ಕುಂತ್ಕೊಂಡ್ರಿ ದೇವದುರ್ಗಲಿಂದ ರಾಯಚೂರ್ಗೆ ಹೋಗಂತೇಳಿ. ಯಪ್ಪ ನಾ ಖುಷಿನ್ ತಾಯಿನಿ ಅಂದ್ರ ಬಂದವ್ರಿಗೆಲ್ಲರೂ ಸೀಟ್ ಕೊಟ್ಟಾರಿ. ನಿಂತ್ಕೊಂಡ್ ಹೆಂಗ ಹೋದ್ಯಾರಿ. ಅಲ್ಲಿ ಸಾಯಂಕಾಲ ಹೋಗಿವ್ರಿ, ಟಿಕೆಟ್ ತಗೊಂಡಿನ 7 ಗಂಟೆಗೆ. ಲಿಂಕ್ ಬಂತು ನಾಂದೇಡ್ ಎಕ್ಸ್ಪ್ರೆಸ್. ಹೌದು. ಅದಕ್ಕೂ ನಿಂದ್ರಕ್ ಜಾಗ ಇಲ್ಲ. ಉದ್ಯಾನ ಬಂತು, ಅದಕ್ಕೂ ನಿಂದ್ರಕ್ ಜಾಗ ಇಲ್ಲ. ಬಸವ ಎಕ್ಸ್ಪ್ರೆಸ್ ಬಂತು, ಅದಕ್ಕೂ ನಿಂದ್ರಕ್ ಜಾಗ ಇಲ್ಲ. ಕೊಲ್ಲಾಪುರ ಎಕ್ಸ್ಪ್ರೆಸ್ ಬಂತು, ಅದಕ್ಕೂ ಜಾಗ ಇಲ್ಲ. ಮುಂಜಾನೆ ಕೇಕೆ ಓದ್ಕೊಂಡ್ರು 5 ಗಂಟೆಗೆ, ಅದಕ್ಕೂ ನಿಂದ್ರಕ್ ಜಾಗ ಇಲ್ಲ. ಟೆನ್ಷನ್ ಆಗಿ ಬಂದಿವ್ ನೋಡ್ರಿ. ಮತ್ತೆ ಏನ್ ಊರಿಗೆ ಹೋಗ್ಬೇಕಂತಿದ್ರೆ ಏನ್ ಮಾಡ್ಬೇಕಂತಿದ್ರೆ? ಹೋಗ್ಬೇಕ್ರಿ. ಇದೇ ನಮ್ಮೂರ 20 ಕಿಲೋಮೀಟರ್ ಆಗ್ತದ್ರಿ. ಹೆಂಗ್ ಮಾಡ್ಬೇಕಂತ ಟೆನ್ಷನ್ ಆಗ್ಯದ್ರಿ. ಏನ್ ಮಾಡ್ರಿ? ಹಾ, ನಡ್ಕಂತ ಹೋಗ್ಬಿಡ್ರಿ. 15 ಕಿಲೋಮೀಟರ್ ಐತ್ರಿ, ನಡ್ಕಂತ ಹೋಗ್ಬಿಡ್ರಿ. ಏಯಪ್ಪೋ, ಈಗಿನ ಕಾಲಕ್ಕ ಉತ್ಸವಕ್ಕೆ ಹೋದ್ರ ಸಂಡಸ್ಕ್ ಹೋದ್ರ ಗಾಡಿ ತಗೊಂಡು ನೀವೇ ಹೋಗ್ತೀರಿ. ನನಗಿದ್ರ 20 ಕಿಲೋಮೀಟರ್ ಅದ, ನಡ್ಕೊಂಡ್ ಹೋಗಂತಿಲ್ಲ. ಯಪ್ಪ ಒಂದ್ 50 ರೂಪಾಯಿ ಬಸ್ ಚಾರ್ಜ್ ಕೊಡ್ರಿ, ಏನಾಗ್ತದ ನಾಷ್ಟ ಮಾಡ್ಕೊಂಡು ನಿನ್ ಹೆಸರುಗಳಿಗೆ